ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ರಿಯೇಟಿವ್ ಮಾಮ್ ಫ್ರಮ್ ಮಂಡ್ಯ. ನಾನು ನಿಮ್ಮೆಲ್ಲರ ಕುಲ್ಸುಮ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ಟೈಮ್ ಬಂದು ವಿಸಿಟ್ ಮಾಡ್ತಾ ಇದ್ದೀರಾ ಹಾಗೂ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ನಿಮ್ಮೆಲ್ಲರಿಗೆ ಚೈನಾ ಗ್ರಾಸ್ ಸ್ವೀಟ್ ಡೆಸರ್ಟ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಮಾಡೋದಕ್ಕೆ ಒಂದು 150 ಗ್ರಾಮ್ಸ್ನಷ್ಟು ಖೋವಾ, 6 ಗೋಡಂಬಿ, 1 ಕಪ್ನಷ್ಟು ಸಕ್ಕರೆ, ನಾನಿಲ್ಲಿ ಆಲ್ಮಂಡ್ಸ್ನ ನೀರಲ್ಲಿ ನೆನೆ ಹಾಕಿದ್ದೀನಿ ಬಿಸಿ ನೀರಲ್ಲಿ, ಒಂದು 2 ಪ್ಯಾಕೆಟ್ನಷ್ಟು ಚೈನಾ ಗ್ರಾಸ್ ಪ್ಯಾಕೆಟ್, ಮತ್ತು ಒಂದು 250 ml ಹಾಲು, ಆ್ಯಪಲ್ ಗ್ರೀನ್ ಕಲರ್, ಇದನ್ನ ಯೆಲ್ಲೋ ಕಲರ್, ಲೈಟ್ ಯೆಲ್ಲೋ ಕಲರ್ ಅಥವಾ ರೂಅಬ್ಜಾನ ಹಾಕಿ ಪಿಂಕ್ ಕಲರಲ್ಲಿ ಎಲ್ಲ ಮಾಡಬಹುದು. ಈಗ ನಾನು ಒಂದು ಪಾತ್ರೆಯಲ್ಲಿ ಒಂದು ಗ್ಲಾಸ್ನಷ್ಟು ನೀರನ್ನ ಹಾಕಿ ಇದನ್ನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ನೀರನ್ನ ಜಾಸ್ತಿ ಬಿಸಿ ಮಾಡ್ಕೊಳ್ಬಾರ್ದು, ಒಂದು ಲ್ಯೂಕಾಮ್ ಆಗಿದ್ರೆ ಸಾಕು. ಈ ಬಿಸಿ ನೀರಲ್ಲಿ ನಾನು ಚೈನಾ ಗ್ರಾಸ್ ಪ್ಯಾಕೆಟ್ನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಇದನ್ನ ಹಾಕೊಂಡು ಒಂದು 10 ನಿಮಿಷದಷ್ಟು ಕಾಲ ಅದನ್ನ ನೆನೆಯಕ್ಕೆ ಬಿಡಬೇಕು. ಚೈನಾ ಗ್ರಾಸ್ ಪಡಿಂಗ್ನ ತುಂಬಾ ವಿಧವಾಗಿ ಮಾಡ್ತಾರೆ. ಇಲ್ಲಿ ನಾನು ನನ್ನ ವೇಯಲ್ಲಿ ನಾನು ಹೇಗೆ ಮಾಡ್ತೀನಿ ಆ ಥರ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ತುಂಬ ಈಸಿ ಆಗುತ್ತೆ ಅಂತ ಹೇಳ್ಬೋದು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಹಾಲು ಒಡೆದೋಗಲ್ಲ. ಆರಾಮಾಗಿ ಇದನ್ನು ಈಸಿಯಾಗಿ ಮತ್ತು ಫಾಸ್ಟಾಗಿ ಒಂದು ಡೆಸರ್ಟ್ ಯಾರಾದರೂ ಮನೆಗೆ ಗೆಸ್ಟ್ಗಳು ಬಂದಾಗ ಅಥವಾ ಏನಾದರೂ ನಮಗೆ ಡೆಸರ್ಟ್ ತಿನ್ನಬೇಕು, ಈಸಿಯಾಗಿ ಬೇಗ ಮಾಡಿ ತಿನ್ನಬೇಕು ಅಂತ ಅನಿಸ್ದಾಗ ಇದನ್ನು ಮಾಡಿಕೊಳ್ಬಹುದು. ಈಗ ಒಂದು 10 ನಿಮಿಷಗಳ ಕಾಲ ಆದಮೇಲೆ ನಾನು ಆವಾಗಲೇ ಏನೆಲ್ಲ ಐಟಮ್ಸ್ನ ತೋರಿಸಿದ್ದೆ ಅದನ್ನು ಒಂದು ಮಿಕ್ಸರ್ ಜಾರ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. 150 ಗ್ರಾಮ್ಸ್ನಷ್ಟು ಖೋಯಾ, 1 ಕಪ್ನಷ್ಟು ಸಕ್ಕರೆ, ಒಂದು 250 ml ಹಾಲನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಾನು ಆವಾಗಲೇ ಏನು ಚೈನಾ ಗ್ರಾಸ್ನ ನೆನೆಯಕ್ಕಿಟ್ಟಿದ್ದೆ ಅದನ್ನು ಸಹ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ನೀರನ್ನ ಇದು ಮಾಡಿ ಹಾಕ್ಕೊಳ್ಳಿ. ನಾನಿಲ್ಲಿ ಏಲಕ್ಕಿ ಪೌಡರನ್ನು ಹಾಕೋದನ್ನು ತೋರಿಸೋದು ನಿಮಗೆ ಮರೆತೆ. ಅದನ್ನು ಸಹ ಒಂದು 3 ಚಿಟಿಕೆಯಷ್ಟು ಹಾಕ್ಕೊಳ್ಳಿ. ನಂತರ ನಾನಿಲ್ಲಿ ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕೆ ಇಡ್ತಾ ಇದ್ದೀನಿ. ಪ್ಯಾನ್ ಚೆನ್ನಾಗಿ ಬಿಸಿ ಆದಮೇಲೆ ಆವಾಗಲೇ ನಾನು ಏನು ಗ್ರೈಂಡ್ ಮಾಡಿಟ್ಕೊಂಡಿದ್ದೆ ಆ 4 ಐಟಮ್ನ ಪೇಸ್ಟ್ ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ನಂತರ ನಾನು ಇದನ್ನು ಚೆನ್ನಾಗಿ ಸ್ಟಿರ್ ಮಾಡ್ತಾ ಇರಬೇಕು, ಯಾಕಂದರೆ ಇದು ಕೆಳಗಡೆ ತಳ ಹಿಡ್ಕೊಬಿಡುತ್ತೆ. ಇದನ್ನು ಹಾಕಿದ್ಮೇಲೆ ಚೆನ್ನಾಗಿ ನಾನು ಸ್ಟಿರ್ ಮಾಡಿಕೊಂಡು ಚೆನ್ನಾಗಿ ಕುದಿ ಬರೋವರೆಗೂ ನಾನು ಇದನ್ನು ಕುದಿಸ್ಕೊಳ್ತೀನಿ. ಈ ಸ್ವೀಟ್ನ ನಾವು ನಮ್ಮ ಯಾವುದೇ ಒಂದು ಹಬ್ಬ ಆಗಿರಲಿ, ಅಂದರೆ ರಂಜಾನ್ ಆಗಿರಬಹುದು, ಬಕ್ರೀದ್ ಆಗಿರಬಹುದು, ಯಾವ ಫೆಸ್ಟಿವಲಲ್ಲೂ ಬೇರೆ ಒಂದು ಸ್ವೀಟ್ ಡೆಸರ್ಟ್ ಜೊತೆ ಈ ಡೆಸರ್ಟ್ನ ನಾವು ಮಾಡೇ ಮಾಡ್ತೀವಿ. ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೂ ಇದನ್ನು ಮಾಡೋದು ತುಂಬಾ ಈಸಿಯಾಗಿರುತ್ತೆ. ನಾನಿಲ್ಲಿ ಒಂದು ಚಿಟಿಕೆಯಷ್ಟು ಆ್ಯಪಲ್ ಗ್ರೀನ್ ಕಲರ್ನ ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕೊಂಡ್ಮೇಲೆ ಮತ್ತೆ ಇದನ್ನು ಚೆನ್ನಾಗಿ ನಾನು ಸ್ಟಿರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ 1-2-3 ಕುದಿ ಬರೋವರೆಗೂ ಇದನ್ನು ನಾವು ಕಾಯಿಸ್ಕೊಳ್ಬೇಕು. ನೋಡಿ, ಈಗ ಚೆನ್ನಾಗಿ ಇದು ಕುದಿ ಬರ್ತಾ ಇದೆ. ಒಂದು 2-3 ಕುದಿ ಬಂದರೆ ಸಾಕು. ನಂತರ ನಾನು ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಈಗ ನಾವು ಇದನ್ನು ಒಂದು ಮೋಲ್ಡ್ನಲ್ಲಿ ಹಾಕ್ಕೊಳ್ಳೋಣ. ಇದಕ್ಕೆ ನಾನೇನು ತುಪ್ಪ ಅಥವಾ ಏನೇನು ಹಾಕ್ತಾ ಇಲ್ಲ. ತಟ್ಟೆ ಇಡ್ಲಿ ಪ್ಲೇಟ್ಸ್ ಏನು ಬರುತ್ತೆ ಅದರಲ್ಲಿ ಡೈರೆಕ್ಟಾಗಿ ನಾನು ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಬೇಕಾದರೆ ಅಗಲವಾದಂತಹ ಪ್ಲೇಟ್ಸಲ್ಲೂ ಸಹ ಹಾಕ್ಕೊಳ್ಬಹುದು. ಇದನ್ನು ಹಾಕಿದ ಮೇಲೆ ಆವಾಗಲೇ ನಾನು ಏನು ಆಲ್ಮಂಡ್ ಮತ್ತು ಕ್ಯಾಶ್ಯೂನ ಕಟ್ ಮಾಡಿ ಇಟ್ಕೊಂಡಿದ್ದೆ ಸಣ್ಣ ಸಣ್ಣದಾಗಿ, ಅದನ್ನು ಇದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಇದು ಒಂದು 1/2 ಅವರ್ನಷ್ಟು ಕಾಲ ಸೆಟ್ ಆಗಬೇಕು. ಸೆಟ್ ಆದಮೇಲೆ 1 ಅವರ್ ಅಷ್ಟು ಕಾಲ ಇದನ್ನು ನಾನು ಫ್ರಿಜ್ನಲ್ಲಿ ಎತ್ತಿಡ್ತಾ ಇದ್ದೀನಿ. ನಾರ್ಮಲ್ ಟೆಂಪ್ರೇಚರಲ್ಲಿ ನಾನು ಇದನ್ನು ಇಡ್ತಾ ಇರೋದು, ಫ್ರೀಜರಲ್ಲಿ ಮಾತ್ರ ಇಡಕ್ಕೆ ಹೋಗಬೇಡಿ. ಇದನ್ನು ನೀವೇ ನೋಡಿದ್ರಲ್ಲ ಇದು ಎಷ್ಟು ಈಸಿಯಾಗಿ ಮಾಡ್ಕೋಬಹುದು ಅಂತ. ನೀವು ಸಹ ಇದನ್ನು ನಿಮ್ಮ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ತುಂಬಾ ಈಸಿ ಮತ್ತು ಟೇಸ್ಟಿಯಾಗಿ ಇದನ್ನು ನಾವು ಮಾಡಿಕೊಳ್ಬಹುದು. ಬೇಕಾದರೆ ನಾವು ಯಾವ ಶೇಪಲ್ಲಾದರೂ ಕಟ್ ಮಾಡಿ ಸರ್ವ್ ಮಾಡಬಹುದು. ಈಗ ನಮ್ಮ ಟೇಸ್ಟಿಯಾದಂತಹ ಈಸಿಯಾಗಿ ಮಾಡುವಂತಹ ಚೈನಾ ಗ್ರಾಸ್ ಪಡಿಂಗ್ ಈಗ ರೆಡಿಯಾಗಿದೆ. ಇದನ್ನು ನೀವು ಸಹ ನಿಮ್ಮ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಈ ರೆಸಿಪಿ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾದಲ್ಲಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಲಿ ತಪ್ಪದೆ ಶೇರ್ ಮಾಡಿ, ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಲೈಕಿಂದ ಈ ವಿಡಿಯೋ ತುಂಬ ಜನರಲ್ಲಿ ತಲುಪುತ್ತೆ. ಇದರಿಂದ ನನಗೆ ತುಂಬಾ ಸಪೋರ್ಟ್ ಸಿಕ್ಕಂಗಾಗತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಮುಂದಿನ ರೆಸಿಪಿ ಅಥವಾ ವ್ಲಾಗ್ ಜೊತೆ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.